ನಮಸ್ಕಾರ. ನನ್ನದೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ? ಸರಿಯಾದ ಉತ್ತರ ಕೊಡಬೇಕು. ಏನು ಪ್ರಶ್ನೆ ಅಂದರೆ, ನೀವು ದೇವರನ್ನ ನೋಡಿದ್ದೀರಾ? ಹೇಗಿದ್ದಾನೆ? ಇದು ನನ್ನ ಪ್ರಶ್ನೆ. ನನಗೆ ತಿಳಿದಿರುವ ಉತ್ತರ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತೀನಿ, ದೇವರು ಎಂಬುದು ಕೆಲಸ. ನೀನು ಕೆಲಸ ಮಾಡಿದರೆ, ಅದರಲ್ಲಿ ಸಫಲತೆ ಹೊಂದಿದರೆ ಪ್ರತಿಫಲ ಇದ್ದೇ ಇರುತ್ತೆ. ಪ್ರತಿಫಲ ಬಂದ ಮೇಲೆ ನಿನ್ನ ಜೀವನಕ್ಕೆ ಆಧಾರವಾಗುತ್ತೆ. ಹಣ ಬರುತ್ತೆ, ಐಶ್ವರ್ಯ ಬರುತ್ತೆ, ಸಂಸಾರದ ನಿರ್ವಹಣೆ ಆಗುತ್ತೆ. ಇದನ್ನು ನಾವು ಯಾಕೆ ದೇವರು ಇರಬಾರ್ದು? ಇನ್ನೊಂದು ಪ್ರಕಾರ, ಎಲ್ಲರೂ ಹೇಳೋರ ಪ್ರಕಾರ, ಆಧ್ಯಾತ್ಮಿಕ ಪ್ರಕಾರ, ದೇವರು ಎಂಬುದು ಒಂದು ಶಕ್ತಿ, ಒಂದು ಪ್ರೇರಣೆ ಬದುಕಿಗೆ. ನಿತ್ಯ ಸ್ನಾನ, ಸಂಧ್ಯಾ ವಂದನೆ, ಧ್ಯಾನ, ಪ್ರಾಣಾಯಾಮ, ಮೂರ್ತಿ ಆರಾಧನೆ ಇವೆಲ್ಲವೂ ಒಳಿತು. ಯಾಕೆಂದರೆ ಇವೆಲ್ಲವನ್ನು ಮಾಡಿದರೆ ನಿಮ್ಮ ಮನಸ್ಸು ಎಂಬತಕ್ಕಂಥ ಒಂದು ಏನು ಕೇಂದ್ರ ಇದೆ, ಆ ಕೇಂದ್ರಕ್ಕೆ ನಾವು ಚೈತನ್ಯ ಬರುತ್ತೆ. ಅದರಿಂದ ಮುಂದಿನ ಕೆಲಸಗಳಿಗೆ, ಕಾರ್ಯಗಳಿಗೆ ಉತ್ತೇಜನ ಬರುತ್ತೆ. ಮನಸ್ಸು ಆಲೋಚನೆ ಕೆಟ್ಟದಿಂದ ಆಲೋಚನೆ ಮಾಡೋದಿಲ್ಲ, ಪ್ರಗತಿಯತ್ತ ಸಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಕೇವಲ ಮೂರ್ತಿ ಆರಾಧನೆ ಮಾಡಿ, ದೇವಸ್ಥಾನಗಳಿಗೆ ಹೋಗಿ ಅರ್ಚನೆಗಳನ್ನು ಮಾಡಿಸಿ, ಅಭಿಷೇಕಗಳನ್ನು ಮಾಡಿಸಿ ಬಂದು ನಿಜ ಜೀವನದಲ್ಲಿ ನೀನು ಸಮಾಜಮುಖಿಯಾಗಿ ಸಕಾರಾತ್ಮಕವಾಗಿ ನಡ್ಕೊಂಡು ಹೋದರೆ, ನಿಮ್ಮ ಮನೆಯವರಿಗೆ ನೀವೇ ಪ್ರೀತಿ ತೋರಿಸ್ತಾ ಇದ್ದರೆ, ಮಕ್ಕಳಲ್ಲಿ ಪ್ರೀತಿ ತೋರಿಸ್ದೇ ಹೋದರೆ ಯಾವ ದೇವಸ್ಥಾನಕ್ಕೆ ಹೋದರೆ ಏನು ಪ್ರಯೋಜನ? ಆದ್ದರಿಂದ ದೇವರು ಎಂಬುದು ಕಲ್ಪನೆ ಅಲ್ಲ, ಅದೊಂದು ಪಂಚಭೂತಗಳಲ್ಲಿ ಲೀನವಾಗಿರ್ತಕ್ಕಂಥ ಒಂದು ಶಕ್ತಿ. ನಮ್ಮ ಪಂಚೇಂದ್ರಿಯಗಳಿಗೆ ನಾವು ಚೈತನ್ಯ. ಪಂಚೇಂದ್ರಿಯಗಳು ಕೆಲಸ ಮಾಡಿದರೆ ಮಾತ್ರನೇ ಬದುಕು. ಪಂಚೇಂದ್ರಿಯಗಳಿಗೆ ಕೆಲಸ ಮಾಡಬೇಕಂತಂದರೆ ಪಂಚಭೂತಗಳಲ್ಲಿ, ಆ ಪಂಚಭೂತಗಳಲ್ಲಿ ಒಂದು ನಿಂತು ಹೋದ್ರೂ ನಮ್ಮ ಪಂಚೇಂದ್ರಿಯಗಳು ಯಾವುದು ಕೆಲಸ ಮಾಡೋದಿಲ್ಲ ಅಲ್ವಾ? ಉಸಿರು, ನೀರು, ಆಹಾರ, ಬೆಂಕಿ ಇವೆಲ್ಲವೂ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು. ಹೀಗೆ ಹೇಳಿ, ದೇವರು ಎಲ್ಲಿದ್ದಾನೆ? ದೇವಸ್ಥಾನದಲ್ಲಿದ್ದಾನ, ಅಥವಾ ಈ ಭೂಮಂಡಲದಿದ್ದಾನ, ಆಕಾಶದಲ್ಲಿದ್ದಾನ, ನಿನ್ನೊಳಗಿದ್ದಾನ? ನೀನು ನಡೆಯುವ ರೀತಿ ಒಳ್ಳೆಯದಾಗಿದ್ದರೆ, ನೀನು ನಂಬಿರೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡದೆ ಹೋದರೆ ಯಾವ ಭಗವಂತನು ನಿನ್ನ ಸಹಾಯಕ್ಕೆ ಬರೋದಿಲ್ಲ. ಒಂದು ಹುಲ್ಲು ಕಡ್ಡಿಯನ್ನು ಸಹ ಎತ್ತಲಿಕ್ಕಾಗೋದಿಲ್ಲ ಅವನ ಶಕ್ತಿ ಇಲ್ಲದೆ. ಅದರಿಂದ ನೀವು ಮಾಡುವ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ, ಅದರಲ್ಲಿ ಸಫಲತೆ ಹೊಂದಿದಾಗ ಮಾತ್ರ ಅದರಲ್ಲಿ ಭಗವಂತನನ್ನು ನಾವು ಕಾಣಬಹುದು ಅಲ್ಲವೇ? ನೀವೇನಂತೀರಿ? ಇದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೋಡೋಣ ಮುಂದಿನ ದಿನಗಳಲ್ಲಿ ಆಧ್ಯಾತ್ಮಿಕವಾಗಿ ಬೇರೆ ಏನಾದರೂ ವಿಚಾರ ಮಾತಾಡೋಣ ಅನ್ನುವ ಇಚ್ಛೆ ಇದ್ದರೆ ನನ್ನಲ್ಲಿ ಹಂಚಿಕೊಳ್ಳಿ, ಅದರ ಬಗ್ಗೆ ಮಾತಾಡೋಣ. ನಮಸ್ಕಾರ.